ಎಲ್ರಿಗೂ ಸ್ವಾಗತ. ನೀವು ಯಾವ ದಿನಾಂಕದಲ್ಲಿ ಹುಟ್ಟಿರುತ್ತೀರೋ ಅವುಗಳ ಮೂಲಾಂಕ ಕೂಡ ನಿಮ್ಮ ಜೀವನದಲ್ಲಿ ಏನೆಲ್ಲ ನಡೆಯುತ್ತಿದೆ ಎನ್ನುವಂತಹ ಸನ್ನಿವೇಶಗಳನ್ನು ಪ್ರತಿನಿಧಿಸುತ್ತದೆ. ಇವತ್ತಿನ ವಿಡಿಯೋ ವಿಶೇಷವಾಗಿ ಸಂಖ್ಯಾಶಾಸ್ತ್ರದ ಪ್ರಕಾರ ಯಾವೆಲ್ಲ ದಿನಾಂಕದಂದು ಜನಿಸಿರುವಂತಹ ಹೆಣ್ಣು ಮಕ್ಕಳು ಲಕ್ಷ್ಮೀ ದೇವಿಯ ಪ್ರತೀಕ ಆಗಿರುತ್ತಾರೆ ಎನ್ನುವಂತಹ ಮಾಹಿತಿಯ ಬಗ್ಗೆ ತಿಳಿಯೋಣ. ಕೆಲವೊಂದು ನಿರ್ದಿಷ್ಟ ದಿನಾಂಕದಂದು ಜನಿಸಿರುವಂತಹ ಹೆಣ್ಣು ಮಕ್ಕಳು ಮನೆಗೆ ಹಣವನ್ನು ಲಕ್ಷ್ಮೀ ಸ್ವರೂಪ ಎನ್ನುವ ರೀತಿಯಲ್ಲಿ ತಮ್ಮ ಜೊತೆಗೆ ತರುತ್ತಾರೆ. ಹಾಗಿದ್ರೆ ಬನ್ನಿ, ಆ ಅದೃಷ್ಟ ಲಕ್ಷ್ಮಿಯರು ಜನಿಸಿರುವಂತಹ ಆ ದಿನಾಂಕ ಯಾವುದು ಎಂಬುದನ್ನು ತಿಳಿಯೋಣ. ಆರನೇ ತಾರೀಕಿನಂದು ಜನಿಸಿದವರು. ಯಾವುದೇ ತಿಂಗಳಿನ 6ನೇ ದಿನಾಂಕದಂದು ಜನಿಸಿರುವಂತಹ ಹೆಣ್ಣು ಮಕ್ಕಳು ಅದೃಷ್ಟ ಲಕ್ಷ್ಮಿಯರಾಗಿರುತ್ತಾರೆ ಅನ್ನೋದಾಗಿ ಸಂಖ್ಯಾಶಾಸ್ತ್ರ ಹೇಳುತ್ತದೆ. ಅವರಲ್ಲಿ ಇರುವಂತಹ ಉತ್ತಮ ಮಾತುಗಾರಿಕೆಯಿಂದಾಗಿ ಯಾರನ್ನು ಬೇಕಾದರೂ ಕೂಡ ಆಕರ್ಷಿಸುವಂತಹ ಕಲೆ ಅವರ ಬಳಿ ಇರುತ್ತದೆ. ಅವರು ತಮ್ಮ ಜೀವನದಲ್ಲಿ ಸಾಕಷ್ಟು ಉದ್ಯೋಗ ಹಾಗೂ ಉದ್ಯಮವನ್ನು ಮಾಡುವಂತಹ ಅವಕಾಶಗಳನ್ನು ಯಥೇಚ್ಛವಾಗಿ ಪಡೆದುಕೊಳ್ಳುತ್ತಾರೆ. ಅವರ ಲವಲವಿಕೆ ಆಗಿರುವಂತಹ ಪರ್ಸನಾಲಿಟಿ ಹಾಗೂ ವ್ಯಕ್ತಿತ್ವ, ಈ ಎಲ್ಲ ಅವಕಾಶಗಳು ಅವರತ್ತ ಸೆಳೆದು ಬರುವುದಕ್ಕೆ ಸಹಾಯ ಮಾಡುತ್ತದೆ. ಸ್ಥಳ ಯಾವುದೇ ಇರಲಿ, ಅವರು ಮಾತ್ರ ಲೈಮ್ ಲೈಟ್ನಲ್ಲಿ ಇರುತ್ತಾರೆ. ಯಾವುದೇ ಅಸಾಧ್ಯ ಕೆಲಸವನ್ನು ಕೂಡ ಸಾಧ್ಯವಾಗಿಸುವಂತಹ ಚಾಣಾಕ್ಷತೆ ಇವರ ಬಳಿ ಇರುತ್ತದೆ. ಯಾವುದೇ ರೀತಿಯ ಕಠಿಣ ಪರಿಸ್ಥಿತಿಯನ್ನು ಅಥವಾ ಕಠಿಣ ವ್ಯಕ್ತಿಗಳನ್ನು ಸುಲಭವಾಗಿ ಇಂಪ್ರೆಸ್ ಮಾಡುವಂತಹ ಬುದ್ಧಿವಂತಿಕೆ ಇವರ ಬಳಿ ಇರುತ್ತದೆ ಅನ್ನೋದನ್ನು ಕೂಡ ಸಂಖ್ಯಾಶಾಸ್ತ್ರ ತಿಳಿಸುತ್ತದೆ. 15ನೇ ದಿನಾಂಕದಲ್ಲಿ ಜನಿಸಿದವರು. 15ನೇ ದಿನಾಂಕದಲ್ಲಿ ಜನಿಸಿರುವಂತಹ ಹೆಣ್ಣು ಮಕ್ಕಳು ಜೀವನದಲ್ಲಿ ಅತ್ಯಂತ ಕಷ್ಟಪಟ್ಟು ದುಡಿಯುವಂತಹ ಶ್ರಮಜೀವಿಗಳಾಗಿರುತ್ತಾರೆ. ಕೆಲಸದಲ್ಲಿ ಕೂಡ ಸಾಕಷ್ಟು ಹೊಸ ಹೊಸ ದಾರಿಗಳನ್ನು ಅವರು ಹುಡುಕುತ್ತಾರೆ. ಜೀವನದಲ್ಲಿ ಅವರು ಸಾಕಷ್ಟು ದೊಡ್ಡ ಸಾಧನೆಗಳನ್ನು ಮಾಡಬೇಕು ಎನ್ನುವಂತಹ ಮಹತ್ವಾಕಾಂಕ್ಷೆಯನ್ನು ಹೊಂದಿರುತ್ತಾರೆ. ಕೇವಲ ಕನಸನ್ನು ಕಾಣುವುದಿಲ್ಲ, ಅದನ್ನು ನನಸು ಮಾಡಲು ಬೇಕಾಗಿರುವಂತಹ ಪ್ರತಿಯೊಂದು ಪ್ರಯತ್ನಗಳನ್ನು, ಪ್ರಾಮಾಣಿಕ ಪ್ರಯತ್ನವನ್ನು ಕೂಡ ಅವರು ಮಾಡುತ್ತಾರೆ. ಇದೇ ಕಾರಣಕ್ಕಾಗಿ ಅವರು ಬೇರೆಯವರಿಗಿಂತ ಬೇಗ ಯಶಸ್ಸನ್ನು ಪಡೆದುಕೊಳ್ಳುತ್ತಾರೆ. ಯಾವುದೇ ವಿಚಾರದಲ್ಲಿ ನಿರ್ಧಾರವನ್ನು ಮಾಡುವುದಕ್ಕಿಂತ ಮುಂಚೆ ತುಂಬ ಬಾರಿ ಯೋಚನೆ ಮಾಡಿ ಸರಿಯಾದ ನಿರ್ಧಾರವನ್ನು ತೆಗೆದುಕೊಳ್ಳುತ್ತಾರೆ. ಜೀವನದಲ್ಲಿ ಯಾವುದೇ ರೀತಿಯ ಕಷ್ಟಗಳು ಬಂದರೂ ಕೂಡ ಅವುಗಳನ್ನು ತೊಡೆದು ಹಾಕಿ ಮುಂದೆ ಸಾಗುವಂತಹ ಗಟ್ಟಿತನ ಅವರಲ್ಲಿದೆ. ತಮ್ಮ ಜೀವನದಲ್ಲಿ ಅವರು ಕಂಡಿರುವಂತಹ ದೊಡ್ಡ ಮಟ್ಟದ ಆಕಾಂಕ್ಷೆಯನ್ನು ನನಸು ಮಾಡಿಕೊಳ್ಳುವುದಕ್ಕೆ ಬೇಕಾಗಿರುವಂತಹ ಪ್ರತಿಯೊಂದು ಕೂಡ ಅವರು ಮಾಡುತ್ತಾರೆ ಹಾಗೂ ಯಾವುದೇ ರೀತಿಯ ಭಯ ಅವರ ಬಳಿ ಇರೋದಿಲ್ಲ. ಇದೇ ಕಾರಣಕ್ಕಾಗಿ ಜೀವನದಲ್ಲಿ ಎಷ್ಟೇ ಕಷ್ಟ ಬಂದರೂ ಇವರನ್ನು ಗೆಲುವನ್ನು ಪಡೆಯುವುದರಿಂದ ತಡೆಯುವುದಕ್ಕೆ ಯಾರಿಂದಲೂ ಕೂಡ ಸಾಧ್ಯವಿಲ್ಲ. 24ನೇ ದಿನಾಂಕದಂದು ಜನಿಸಿದವರು. 24ನೇ ದಿನಾಂಕದಂದು ಜನಿಸಿರುವಂತಹ ಹೆಣ್ಣು ಮಕ್ಕಳು ಅತ್ಯಂತ ಅದೃಷ್ಟವಂತರು ಹಾಗೂ ದೇವರ ಆಶೀರ್ವಾದವನ್ನು ಪಡೆದು ಜನಿಸಿದವರಾಗಿರುತ್ತಾರೆ. ಅವರ ನಡವಳಿಕೆ ಹಾಗೂ ಅವರ ಉತ್ತಮ ಮಟ್ಟದ ಜೀವನ ಶೈಲಿ ಎಲ್ಲರನ್ನ ಇಂಪ್ರೆಸ್ ಮಾಡುತ್ತೆ. ಅವರ ಜೀವನದಲ್ಲಿ ಖುಷಿ ಹಾಗೂ ಸಂತೋಷಕ್ಕೆ ಯಾವುದೇ ರೀತಿಯ ಕೊರತೆ ಇರುವುದಿಲ್ಲ. ಅವರ ಜೊತೆಗೆ ಇರೋರನ್ನ ಅವರು ಯಾವತ್ತೂ ಕೂಡ ಬಿಟ್ಟು ಕೊಡೋದಿಲ್ಲ. ಇನ್ನು ಅದೃಷ್ಟ ಕೂಡ ಇವರನ್ನು ಬಿಟ್ಟು ಹೋಗೋದಿಲ್ಲ. ಹಣದ ವಿಚಾರಕ್ಕೆ ಬಂದರೆ ಅವರ ಜೀವಮಾನದಲ್ಲಿ ಯಾವತ್ತೂ ಕೂಡ ಹಣದ ಅಭಾವವನ್ನು ಅನುಭವಿಸುವುದಿಲ್ಲ. ಯಾಕೆಂದರೆ ಅವಳ ಬಳಿ ಸದಾ ಕಾಲ ಹಣ ಇದ್ದೇ ಇರುತ್ತದೆ. ಇವರು ಹುಟ್ಟಿದ ದಿನದಿಂದಲೇ ಲಕ್ಷ್ಮೀ ದೇವಿಯ ಆಶೀರ್ವಾದವನ್ನು ಪಡೆದುಕೊಂಡು ಹುಟ್ಟಿರುತ್ತಾರೆ. ಇದೇ ಕಾರಣಕ್ಕಾಗಿ ಇವರ ಜೀವನದ ಕೊನೆಯವರೆಗೂ ಕೂಡ ಯಾವತ್ತೂ ಹಣದ ಸಮಸ್ಯೆ ಖಂಡಿತವಾಗಿ ಬರೋದಕ್ಕೆ ಸಾಧ್ಯವೇ ಇಲ್ಲ. ಎಲ್ಲರೂ ಇವರ ವ್ಯಕ್ತಿತ್ವಕ್ಕಾಗಿ ಕೂಡ ಇವರನ್ನು ಇಷ್ಟಪಡುತ್ತಾರೆ. ಹೀಗಾಗಿ ಇವರಿಗಾಗಿ ಆ ಜನರು ಏನು ಬೇಕಾದರೂ ಕೂಡ ಮಾಡುತ್ತಾರೆ. ಇವರು ಎಷ್ಟು ಅದೃಷ್ಟವಂತರು ಎಂದರೆ ಯಾವುದೇ ಕೆಲಸಕ್ಕೆ ಕೈ ಹಾಕಿದರೂ ಕೂಡ
ಅವುಗಳು ಸಂಪೂರ್ಣವಾಗಿ ಯಶಸ್ವಿಯಾಗುತ್ತವೆ. ತಮ್ಮ ಜೀವನದಲ್ಲಿ ಅವರು ಏನೋ ಆಗಬೇಕು ಅಂತ ಅಂದುಕೊಂಡಿದ್ದಾರೋ ಅದನ್ನು ಆಗುವುದಕ್ಕೆ ಬೇರೆಯವರಿಗೆ ಹೋಲಿಸಿದರೆ ಇವರು ಹೆಚ್ಚಿನ ಕಷ್ಟಪಡಬೇಕಾದ ಅಗತ್ಯ ಇರುವುದಿಲ್ಲ. ಅದೃಷ್ಟದ ಸಹಾಯದ ಜೊತೆಗೆ ತಾವು ಅಂದುಕೊಂಡಿರುವಂತಹ ಗುರಿಯನ್ನು ಬೇಗ ಸಾಧಿಸುತ್ತಾರೆ. ಸ್ನೇಹಿತರೆ, ಈ ಮಾಹಿತಿ ಇಷ್ಟವಾದಲ್ಲಿ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಕೇಳಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಆಯುಷ್ವಾಣಿ.